ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಆಸ್ತಿ ಮಾಲೀಕರೇ ಎಚ್ಚರ ಎಚ್ಚರ. ಕಂದಾಯ ಸಚಿವರೇ ಮಿಸ್ ಮಾಡದೆ ಸ್ಟೋರಿ ನೋಡಿ. ನಿಮ್ಮದೇ ಇಲಾಖೆಯಲ್ಲಿ ಏನಾಗ್ತಾ ಇದೆ ಗೊತ್ತಾ? ಆಸ್ತಿ ಮಾಲೀಕರೇ ಆಗಾಗ ದಾಖಲೆ ಚೆಕ್ ಮಾಡದಿದ್ರೆ ನಿಮಗೆ ಬಹಳ ಕಷ್ಟ ಆಗೋಗ್ಬಿಡುತ್ತೆ. ಸ್ವಲ್ಪ ಮೈ ಮರೆತರು ನಿಮ್ಮ ಆಸ್ತಿ ಬೇರೆಯವರಿಗೆ ಸೇಲ್ ಆಗಿಬಿಡುತ್ತೆ, ನಿಮಗೆ ಗೊತ್ತಿಲ್ಲದಂಗೆ. ಹಾಗಾಗಿ ಹೇಳ್ತಾ ಇರೋದು, ಕಂದಾಯ ಸಚಿವರು ಈ ಸ್ಟೋರಿಯನ್ನ ನೋಡಲೇಬೇಕು ಅಂತ ಹೇಳಿ. ಕಂದಾಯ ಇಲಾಖೆಯಲ್ಲಿ ಏನ್ ನಡೀತಾ ಇದೆ ಗೊತ್ತಾ? ಆಸ್ತಿ ಮಾಲೀಕರೇ ಆಗಾಗ ನಿಮ್ಮ ಆಸ್ತಿ ದಾಖಲೆಯನ್ನ ಪರಿಶೀಲನೆ ಮಾಡದೆ ಹೋದ್ರೆ ನಿಮ್ಮ ಆಸ್ತಿ ಬೇರೆಯವರ ಪಾಲಾಗ್ಬಿಡುತ್ತೆ. ಆಸ್ತಿ ಮಾರಾಟದಲ್ಲಿ ಯಾರ್ಯಾರು ಶಾಮೀಲಾಗಿರ್ತಾರೆ ಗೊತ್ತಾ ನಿಮಗೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ನುಂಗಣ್ಣರ ಮಹಾ ಲೂಟಿಯ ಕತೆ. ಬೆಂಗಳೂರಿನಲ್ಲಿ ಹೆದರಿಸಿ ಬೆದರಿಸಿ ಆಸ್ತಿಯನ್ನ ಜಪ್ತಿ ಮಾಡೋರನ್ನ ನೋಡಿದಿವಿ. ಇದು ಆ ಆಸ್ತಿಯ ಅಸಲಿ ಓನರ್ಗಳಿಗೆ ಗೊತ್ತಿಲ್ಲದ ರೀತಿಯಲ್ಲಿ ನುಂಗ ಹಾಕಿಬಿಡ್ತಾರೆ ಅವರ ಆಸ್ತಿಯನ್ನ. ಹಾಗಾಗಿ ಹೇಳ್ತಾ ಇರೋದು, ಸ್ವಲ್ಪ ನಿಮ್ಮ ಆಸ್ತಿ ದಾಖಲಾತಿಗಳನ್ನ ಆಗಾಗ ಚೆಕ್ ಮಾಡ್ಕೊಳ್ತಾ ಇರಿ. ಸ್ವಲ್ಪ ಮೈ ಮರೆತ್ರಿ ಅಂತ ಅನ್ಕೊಳ್ಳೋಣ. ನಿಮ್ಮ ಆಸ್ತಿ ನಿಮ್ಮ ಕೈಲೇ ಇರಲ್ಲ, ಬೇರೆಯವ್ರ ಪಾಲಾಗಿರುತ್ತದೆ. ಆಸ್ತಿ ಮಾರಾಟದಲ್ಲಿ ಯಾರ್ಯಾರು ಶಾಮೀಲಾಗಿರ್ತಾರೆ ಗೊತ್ತಾ? ಸರ್ಜಾಪುರದಲ್ಲಿ ಕೋಟ್ಯಂತರ ರೂಪಾಯಿ ಮೌಲ್ಯದ ಭೂಮಿ ಗುಳುಂ ಸ್ವಾಹ. ಸ್ಕೆಚ್ ಹಾಕಿದ್ದಾರೆ. ಸಂಬಂಧಿಕರಿಗೆ ದ್ರೋಹ ಬಗೆದು ಜಮೀನು ನುಂಗೋದಕ್ಕೆ ಸೋದರರು ಸ್ಕೆಚ್ ಹಾಕಿದ್ರು. ಬಿಬಿಎಂಪಿ ನಿವೃತ್ತ ಬಿಲ್ ಕಲೆಕ್ಟರ್ ಮಂಜುನಾಥ್ ಕೃಪಾ ಕಟಾಕ್ಷದಿಂದ ಅಕ್ರಮ ಆಗಿದೆ. 3 ಸಹೋದರರು ಸೇರಿ ಮಾಡಿರುವಂತ ವಂಚನೆಯ ಕಹಾನಿ ಇದು. ಯಾರದ್ದೋ ವಿಲ್ ಕದ್ದು ವೈಟ್ನರ್ ಹಾಕಿ ದಾಖಲೆಯನ್ನ ತಿದ್ದಿರುವ ಆರೋಪ ಇದೆ. ದಾಖಲೆ ತಿದ್ದಿ ಇಡೀ ಜಮೀನನ್ನ ತಮ್ಮ ಕುಟುಂಬದ ಹೆಸರಿಗೆ ಬರೆಸಿಕೊಂಡ ಆರೋಪ. 1968ರಲ್ಲೇ ವಿಲ್ ಆಗಿದೆ ಅಂತ ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ದಾರೆ ಇವರು. ಮೂಲ ಮಾಲೀಕನ ಹೆಸರಿನಲ್ಲಿ ನಕಲಿ ವಿಲ್ ಸೃಷ್ಟಿಸಿದ್ದಾರೆ ಖತರ್ನಾಕ್ಗಳು. ಅಸ್ತಿತ್ವದಲ್ಲೇ ಇರದ ಬಾಗೇಪಲ್ಲಿ ಉಪ ನೋಂದಣಿ ಕಚೇರಿಯಲ್ಲಿ ನೋಂದಣಿ ಮಾಡಿಸಿದ್ದಾಗಿ ದಾಖಲೆಯನ್ನ ಸೃಷ್ಟಿ ಮಾಡಿರೋದು. ಅನುಮಾನಗೊಂಡು ಜಿಲ್ಲಾ ನೋಂದಣಾಧಿಕಾರಿಗೆ ದೂರು ಕೊಟ್ಟಿದ್ದ ಮೂಲ ಮಾಲೀಕ. ದೂರಿನ ಮೇರೆಗೆ ತನಿಖೆ ನಡೆಸಿದಾಗ ಅಕ್ರಮ ನಡೆದಿರೋದು ಬೆಳಕಿಗೆ ಬಂದಿದೆ. ಎಸ್ವಿ ಮಂಜುನಾಥ್, ಎಸ್ವಿ ಪ್ರಕಾಶ್, ಜಯಪ್ರಕಾಶ್, ಎಸ್ವಿ ಪಾರ್ಥಸಾರಥಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಮೊದಲೆಲ್ಲ ನಾವು ಅಂದರೆ ಬೆಂಗಳೂರಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ದಿನೇ ದಿನೇ ಕೇಳಿ ಬರ್ತಾನೆ ಇರುತ್ತೆ. ಅದರಲ್ಲೂ ಈ ರೀತಿಯಾದಂಥ ಒಂದು ಪ್ರಕರಣ ನಿಜಕ್ಕೂ ಆಶ್ಚರ್ಯ. ಅದು ಸಂಬಂಧಿಕರೇ ಈ ರೀತಿಯಾಗಿ ಮೋಸ ಮಾಡಿರೋದು. ಇದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ, ಏನು ನಡೆದಿರೋದು ಅಸಲಿಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಬೆಂಗಳೂರಿನಲ್ಲಿ ಸ್ವಂತ ಆಸ್ತಿಯನ್ನು ಹೊಂದಿರುವಂತಹ ಮಾಲೀಕರು ಈ ಒಂದು ಸ್ಟೋರಿಯನ್ನ ತಪ್ಪೇ ನೋಡ್ಬೇಕು. ಯಾಕೆಂತಂದ್ರೆ ಅವರು ತಮಗೆ ಗೊತ್ತಿಲ್ಲದೆ ತಮ್ಮದೇ ವಿಲ್ಲನ್ನ ಬೇರೆ ಯಾರೋ ಸಂಬಂಧ, ಅಂದ್ರೆ ಈಗಿನ ಕಾಲದಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನುವಂತ ಒಂದು ಪ್ರಶ್ನೆ ಈಗ ಉದ್ಭವ ಆಗಿದೆ. ಸ್ನೇಹಿತರನ್ನ ನಂಬಬಾರ್ದು, ಸಂಬಂಧಿಕರನ್ನ ನಂಬಬೇಕು, ಅವ್ರು ಯಾವ್ದು ಕಾರಣಕ್ಕೂ ಮೋಸ ಮಾಡಲ್ಲ ಅನ್ನುವಂಥದ್ದನ್ನ ನಾವು ಹಿಂದೆ ಕೇಳ್ಕೊಳ್ತಾ ಬರ್ತಾ ಇದ್ವಿ. ಆದ್ರೆ ಈಗ ಗ್ಯಾರಂಟಿ ಸಿಕ್ಕಿರುವಂತ ಒಂದಷ್ಟು ದಾಖಲೆಗಳನ್ನ ಮತ್ತೆ ಎಫ್ಐಆರ್ ಕಾಪಿಗಳನ್ನ ನೋಡ್ತಾ ಹೋಗೋದಾದ್ರೆ ಸಂಬಂಧಿಕರನ್ನು ಕೂಡ ಆಸ್ತಿ ವಿಚಾರದಲ್ಲಿ ನಂಬಾರ್ದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಸರ್ಜಾಪುರದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿಯನ್ನ ಸಂಬಂಧಿಕರ ನಕಲಿ ವಿಲ್ ಅನ್ನ ಮಾಡಿಕೊಂಡು ಬೇರೆಯವರ ಹೆಸರಿಗೆ ಮಾಡಿರುವಂತಹ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದು ಈ ಕುರಿತಂತೆ ಸಬ್ ರಿಜಿಸ್ಟ್ರಾರ್ ಮತ್ತೆ ಯಾರ್ಯಾರು ಮೋಸವನ್ನ ಮಾಡಿ ನಕಲಿ ವಿಲ್ ಅನ್ನ ಸೃಷ್ಟಿ ಮಾಡಿದ್ರೆ ಅವರ ವಿರುದ್ಧ ಈಗ ದೂರು ದಾಖಲಾಗಿದೆ. ಪ್ರಮುಖವಾಗಿ ಇಲ್ಲಿ ಬಿಬಿಎಂಪಿಯ ನಿವೃತ್ತ ಬಿಲ್ ಕಲೆಕ್ಟರ್ ಆಗಿದ್ದಂತಹ ಮಂಜುನಾಥ್ ಅವರ ಕೃಪಾ ಕಟಾಕ್ಷದಿಂದ ಅವರು ಸೇರಿದಂತೆ ಅವರ ಸಹೋದರರು ಸ್ವಂತ ಸಂಬಂಧಿಕರಿಗೆ ಮೋಸವನ್ನ ಮಾಡಿದ್ದಾರೆ. 2023 ಈ ಒಂದು ಪ್ರಕರಣ ಆಗಿರುವಂತದ್ದು. ಆದ್ರೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ 1968ರಲ್ಲಿ ಬಾಗೇಪಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಸ್ತಿತ್ವದಲ್ಲೇ ಇರ್ಲಿಲ್ಲ. ಆದ್ರೆ ಆ ಒಂದು 1968ರಲ್ಲಿ ನಾವು ವಿಲ್ ಮಾಡ್ತಿದ್ವಿ ಅಂತ ಹೇಳ್ಬಿಟ್ಟು ಮೂಲ ವಿಲ್ ಏನಿದೆ ಅದಕ್ಕೆ ವೈಟ್ನರ್ ಅನ್ನ ಹಾಕಿ ತಮಗೆ ಬೇಕಾದಂತಹ ಹೆಸರುಗಳನ್ನ ನಮೂದನ್ನ ಮಾಡಿ ಬೇರೆ ಹೆಸರಿಗೆ ವಿಲ್ ಅನ್ನ ಮಾಡಿಸ್ಕೊಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಸೊ ಇದಕ್ಕೆ ಪೂರಕವಾದಂತಹ ದಾಖಲೆಗಳು ಕೂಡ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿರುವಂತದ್ದು. ಯಾವಾಗ ಮೂಲ ಮಾಲೀಕ ಈ ರೀತಿಯಾದಂತಹ ವಿಲ್ ಬೇರೆಯವರಿಗೆ ಹೆಸರಿಗೆ ಆಗಿದೆ ಅನ್ನೋಂಥದ್ದು ಅವರಿಗೆ ಗೊತ್ತಾಗುತ್ತೆ, ತಕ್ಷಣವೇ ಅವರು
ಜಿಲ್ಲಾ ನೋಂದಣಾಧಿಕಾರಿಗೆ ಒಂದು ದೂರನ್ನ ಕೊಡ್ತಾರೆ. ನನಗೆ ಗೊತ್ತಿಲ್ಲದೆ ನನ್ನದೇ ಬಿಲ್ ಅನ್ನ ಬೇರೆ ಯಾರೋ ಹೆಸರಿಗೆ ಖಾತಾ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ, ಇದ್ರ ಸಮಗ್ರವಾದಂತ ಒಂದು ತನಿಖೆ ನಡೆಸಿ ಅಂತ ಹೇಳಿ ಒಂದು ಮನವಿಯನ್ನ ಕೊಡ್ತಾರೆ. ಆ ಒಂದು ಮನವಿ ಆಧಾರದ ಮೇಲೆ ಜಿಲ್ಲಾ ನೋಂದಣಾಧಿಕಾರಿ ಒಂದು ವರದಿಯನ್ನ ಸಿದ್ಧಪಡಿಸ್ತಾರೆ ಅಥವಾ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ. ಅಲ್ಲಿ ಗೊತ್ತಾಗಿದ್ದು ಬಿಬಿಎಂಪಿಯ ನಿವೃತ್ತ ಬಿಲ್ ಕಲೆಕ್ಟರ್ ಮಂಜುನಾಥ್ ಮತ್ತೆ ಆತನ ಸಹೋದರರು ಎಲ್ಲರೂ ಸೇರಿ ಸರ್ಜಾಪುರ ಗ್ರಾಮದಲ್ಲಿ ಸುಮಾರು 7 ಸರ್ವೆ ನಂಬರ್ಗೆ ಸೇರಿರುವಂತಹ ಜಮೀನನ್ನ ನಕಲಿ ಬಿಲ್ ಅನ್ನ ಮಾಡಿ ಬೇರೆಯವರ ಹೆಸರಿಗೆ ರಿಜಿಸ್ಟರ್ ಅನ್ನ ಮಾಡ್ಕೊಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಕೂಡಲೇ ಸಬ್ ರಿಜಿಸ್ಟ್ರಾರ್ ಅವರಿಗೆ ಜಿಲ್ಲಾ ನೋಂದಣಾಧಿಕಾರಿ ಹೇಳ್ತಾರೆ, ಯಾರು ತಪ್ಪು ಮಾಡಿದ್ದಾರೆ, ಒಬ್ಬ ಸಬ್ ರಿಜಿಸ್ಟ್ರಾರ್ ಆಗಿರ್ಬೋದು ಮತ್ತೆ ಯಾರು ನಕಲಿ ಬಿಲ್ ಅನ್ನ ಸೃಷ್ಟಿ ಮಾಡಿದ್ದಾರೆ ಅವರ ವಿರುದ್ಧ ಕ್ರಿಮಿನಲ್ ಕೇಸನ್ನ ದಾಖಲೆ ಮಾಡಿ ಅವರ ವಿರುದ್ಧ ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಒಂದು ಆದೇಶವನ್ನ ಮಾಡ್ತಾರೆ. ಆ ಆದೇಶದ ಪ್ರಶ್ನೆ ಕೂಡ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಸದ್ಯ ಈಗ ಯಾರು ಮೋಸವನ್ನ ಮಾಡಿದ್ದಾರೆ ಅವ್ರಿಗೆ ತಲೆಮರೆಸ್ಕೊಂಡಿದ್ದಾರೆ ಅಂತ ಅವರ ವಿರುದ್ಧ ಈಗ ನಾಗೇಪಲ್ಲಿ ಪೊಲೀಸ್ನವರು ಈಗ ಅವ್ರನ್ನ ಹುಡುಕುವಂತ ಕೆಲಸ ಆಗ್ತಾ ಇದೆ. ರಾಮ್, ಥ್ಯಾಂಕ್ ಯು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗಾಗಿ.